ಆಮೇಲೆ ಈ ಬೇಲಿ ಪಕ್ಕ ಈ ಗ್ಲಿರಿಸಿಡಿಯಾ ಇದೆಯಲ್ಲ, ಇದು ಎವರ್ ಗ್ರೀನ್ ಪ್ಲಾಂಟ್ ಇದು. ಎಂಥ ಸಮ್ಮರಲ್ಲೂ ಸರ್ ಇದು ನಿಮಗೆ ಒಣಗಲ್ಲ ನೋಡಿ. 365 ಡೇಸ್ ಸರ್ ಅದು ಹಸಿರು ಇದ್ದೇ ಇರ್ತದೆ. ಬೇಲಿಗಳಲ್ಲಿ ನಿಮ್ಗೆ ಹಸಿರು ಇದ್ದೇ ಇರ್ತದೆ. ಎಂಥ ಬರಗಾಲದಲ್ಲೂ ಹಸಿರು ಇರ್ತದೆ ಇದು. ಇದು ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಲ್ಲಿಂದ ಸಾಯಿಸುತ್ತೆ ಅಂತಲ್ವ ಇದು? ಅದು ಹೇಗೆ ಅಂತ ಗೊತ್ತಾಯ್ತು. ಗ್ರೀಕ್ ವರ್ಡಲ್ಲಿ ಏನೋ ಅದನ್ನ ಇಲಿ ತಿಂದರೆ ಅದ್ರ ಎಲೆನ ಸಾಯ್ತದೆ ಅಂತ ಹೇಳ್ತಾರೆ. ಬಟ್ ಅದೇನು ಬೇಡ, ಇದು ಒಂದು ನೈಟ್ರೋಜನ್ ಫಿಕ್ಸೇಷನ್ ಪ್ಲ್ಯಾಂಟ್. ಇದು ನೈಟ್ರೋಜನ್ ಫಿಕ್ಸೇಷನ್ ಪ್ಲ್ಯಾಂಟು ಹೆಚ್ಚು ಕಡಿಮೆ ನಿಮಗೆ 1 ಎಕರೆಗೆ ಇದು ಗ್ಲಿರಿಸಿಡಿಯಾ ಇದೆಯಲ್ಲ, 1 ಎಕರೆಗೆ ಅಂತಂದರೆ ನಿಮಗೆ 1 ಎಕರೆ ಪೆರಿಮೀಟ್ರು 800 ಅಡಿ ಬರ್ತದೆ. ಅಂದರೆ 200 ಅಡಿ ಸುತ್ತಳತೆ ಬಂದರೆ 800 ಅಡಿ. 800 ಅಡಿಲಿ ನೀವು ಒಂದು ಹಡಿಗೊಂದು ಹಾಕಿದ್ರೆ ನಿಮಗೆ ಈ ಗ್ಲಿರಿಸಿಡಿಯಾನ 2 ಟೈಮ್ ಕಟಿಂಗಿಗೆ ಬರ್ತದೆ. 2 ಟೈಮ್ ಕಟಿಂಗ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ 1 ಟೈಮ್ ಕಟಿಂಗ್ ಬಂತು ಅಂದರೆ 10 kg ಕೊಟ್ರು 2 ಟೈಮ್ ಕಟಿಂಗಿಂದ ನಿಮಗೆ 16 ಟನ್ ಬರ್ತದೆ ಸರ್. 16 ಟನ್, 1 ಎಕರೆಗೆ 16 ಟನ್ನನ್ನು ನೀವು ಹೇಳಿದ್ನಲ್ಲ, ಹಸಿರೆಲೆ ಗೊಬ್ಬರ ಬರ್ತದೆ. ನಮ್ಮ ಹೇಳಿದ್ನಲ್ಲ ಇವತ್ತು ತತ್ವ ಹೇಗೆಯಪ್ಪ ಅಂತಂದರೆ, ಫಸ್ಟು ಹಸು ಕಟ್ಟೋಕ್ಕಿಂತ ಮುಂಚೆ ಹಸಿರನ್ನ ಕಟ್ಟು ಅಲ್ಲ ಸರ್. ಹಸಿರು ಕಟ್ಟೋಕ್ಕಿಂತ ಮುಂಚೆ ಹಸಿರು ಕಟ್ಟಬೇಕು. ಹಸಿರು ಕಟ್ಟದೆ ಹಸುನ ತಗೊಂಬಂದು ಕಟ್ಟೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನೋಡಿ. ಇದು ಇದು ಇಲ್ಲ ಸರ್. ಒಂದು ಮಳೆಗಾಲದಲ್ಲಿ ನೀವು ಬೀಜ ಹಾಕ್ಬೋದು ಅಥವಾ ಕಡ್ಡಿ ಹಾಕ್ಬೋದು. ಬೀಜ ಅಥವಾ ಕಡ್ಡಿ ಹಾಕೊಂಡ್ರೂ ಇದು ಒಂದು 2 ತಿಂಗಳು ನೀವು ಆರೈಕೆ ಮಾಡಿದ್ರೆ ಪ್ರತಿ ವರ್ಷ 1 ಎಕರೆಯಲ್ಲಿ 16 ಟನ್ನು ಗೊಬ್ಬರ ನಿಮಗೆ ಪುಕ್ಕಟೆಯಾಗಿ ಸಿಗ್ತದೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಯಾವಾಗ ಬೇಲಿನೂ ಹಸಿರಾಗಿರ್ತದೆ, ನಿಮಗೆ ಸಾಕಷ್ಟು ಬಯೋಮಾಸ್ ಇದರಲ್ಲಿ ನೀವು ಕಾಂಪೋಸ್ಟಾರು ಮಾಡ್ಕೊಳ್ಳಿ, ಇಲ್ಲ ಅಂದರೆ ತೋಟಕ್ಕೆ ಡೈರೆಕ್ಟಾಗಿ ನೀವು ಮಲ್ಚಿಂಗಾರು ಮಾಡಿ. ವಾತಾವರಣದಲ್ಲಿರೋಂಥ ಒಂದು ಸಾರಜನಕನ ಇದು ಈಗ ಹೌದು 1 ಎಕರೆ ಮೇಲೆ ಸರ್, 1 ಎಕರೆ ಮೇಲೆ ಈಗ ಹೆಚ್ಚು ಕಡಿಮೆ ಈಗ 1 ಎಕರೆ ಅಂತ ಅಂದರೆ 43,560 ಅಡಿ ಅಂತಂದರೆ ನೀವು 40,000 ಅಡಿ ಅಂತ ಇಟ್ಕೊಂಡ್ರು ಭೂಮಿಯಿಂದ ಆಕಾಶದ ತನಕ 1 ಚದರ ಅಡಿ 1/1 1 ಸ್ಕ್ವೇರ್ ಫೀಟ್ನಲ್ಲಿ 800 kg ಸಾರಜನಕ ಇದೆ. 800 kg ಸಾರಜನಕ ಇದೆ ಅಂತಂದರೆ ನೀವು 43,560 ಇಂಟು 800 ಮಾಡ್ತು ಅಂತಂದರೆ ಸುಮಾರು 1 ಎಕರೆ ಮೇಲೆ 35,000 ಟನ್ನಷ್ಟು ಸಾರಜನಕ ನಿಮಗೆ ಲಭ್ಯತೆ ಇದೆ. ಅದು ನಮಗೆ ಬುದ್ಧಿವಂತಿಕೆ ಇರಬೇಕು. ಆ ಸಾರಜನಕನ ನೀವು ಈ ಗ್ಲಿರಿಸಿಡಿಯಾ ಮೂಲಕ ಇರ್ಬೋದು, ಯಾವುದೇ ದ್ವಿದಳ ಧಾನ್ಯದ ಮೂಲಕ ಇರ್ಬೋದು, ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳಪ್ಪ ಅಂತ ಹೇಳಿ ನಮಗೆ ಸಹಜವಾಗಿಟ್ಟಿದ್ದಾನೆ. ಯೂರಿಯಾ ಅನ್ನೋದು ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ನೀವು ಜಾಸ್ತಿ ತೊಗೊಂಬಿಟ್ರೆ ಅದು ನಮ್ಮ ದೇಹಕ್ಕೆ ವಿಷ. ಅದರಿಂದ ನಾವು ಸಹಜವಾಗಿ ಈ ಥರ ಯೂರಿಯಾ ಅಥವಾ ನೈಟ್ರೋಜನನ್ನು ತಗೊಳ್ಳೋದಕ್ಕೆ ಈ ರೀತಿ ಹೇಳಿದ್ನಲ್ಲ ಸರ್, ಗ್ಲಿರಿಸಿಡಿಯಾ ಇರ್ಬೋದು, ಅಕ್ಸೆ ಇರ್ಬೋದು, ಈ ಥರ ವಂಗೆ ಇರ್ಬೋದು, ಆಮೇಲೆ ನಮ್ಮ ನುಗ್ಗೆ ಇರ್ಬೋದು, ಈ ರೀತಿ ನಾವು ಗಿಡಗಳಿಗೆ ಬದುಗಳಲ್ಲಿ ಈ ರೀತಿ ಅಂದರೆ ಬೇಲಿಗಳಲ್ಲಿ ಈ ರೀತಿ ನಾವು ಗಿಡಗಳು ಹಾಕೊಳ್ಳೋದ್ರಿಂದ ಒಂದು ಗೊಬ್ಬರ ಆಗ್ತದೆ, ಒಂದು ಮೇವು ಆಗ್ತದೆ, ಆಮೇಲೆ ಒಂದು ರೀತಿ ಜೀವ ವೈವಿಧ್ಯತೆಗೆ ಅವು ಆಶ್ರಯ ತಾಣಗಳಾಗ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಇದನ್ನು ಮೇವಾಗಿ ಬಳಸೋಕ್ಕಾಗಲ್ಲ ಅಲ್ವಾ? ಅದಲ್ಲ, ಇದನ್ನು ನೀವು ಸಣ್ಣ ಪ್ರಮಾಣದಲ್ಲಿ ಅಂತಂದರೆ ಹಸುಗಳಿಗಾಗ್ಬೋದು ಅಥವಾ ಕುರಿಗಳಿಗಾಗ್ಬೋದು, ಇದನ್ನು ಒಂದು ಪೂರ ಇದನ್ನೇ ಮಾಡೋಕ್ಕಾಗಲ್ಲ. ಒಂದು 10ರಿಂದ 15 ಭಾಗ ನೀವೇನು ಮೇವು ಕೊಡ್ತೀರಿ 10ರಿಂದ 15 ಭಾಗ ಮೇವಾಗಿ ಇದನ್ನು ಬಳಸ್ಕೊಬೋದು. ಜೊತೆಗೆ ಇದರಲ್ಲಿ ನುಗ್ಗೆ, ಅಗಸೆ ಮತ್ತು ನಿಮ್ಮ ಎಂಥದಪ್ಪ ಬೇವು ಈ ರೀತಿಯೆಲ್ಲ ನೀವು ಬೆಳೆಸ್ಕೊಂಡಾಗ ಮೇವು ಮತ್ತು ಗೊಬ್ಬರ ಎರಡನ್ನಾಗಿ ಬಳಸ್ಕೊಬೋದು.